ಹಾಂ ಸರ್, ಇಲ್ಲಿ ನಮ್ಮ ಎಣ್ಣೂರಲ್ಲಿ ನಮ್ಮ ಪೊಲೀಸ್ ರಾಮಂಜನವ್ರ ಕುಟುಂಬ ಅಂದ್ರೇ ಒಂಥರ ಮಾತರ. ಇವರು ಅವ್ರ ತಾತ ಅಜ್ಜಿ ಕಾಲದಿಂದನೂ ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ದಾನ ಧರ್ಮ ಮಾಡಿಕೊಂಡು, ಮತ್ತು ಇವರು ಸುರೇಶ್ ಗೌಡ್ರು ಮುನ್ನೆಲೆಗೆ ಬಂದಮೇಲೆ ಇವರು ನಿರಂತರವಾಗಿ ಪ್ರತಿ ಹಬ್ಬಕ್ಕಾಗಲಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ನೋಡ್ರಿ 400 ಜನ ಮೇಲೆ ಇದ್ದರು. ನಮ್ಮ ಹೆಣ್ಣೂರು ಸರ್ಕಾರಿ ಶಾಲಾ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಸ್ಟಡಿ ಟೇಬಲ್ಸ್ ಕೊಟ್ಟಿದ್ದಾರೆ, ಪುಸ್ತಕ ಪರಿಕರಗಳು ಪ್ರತಿಯೊಂದ್ರೂ ಬಡ ಮಕ್ಕಳಿಗೆ ಗುರುತಿಸಿ ಯಾರು ಚೆನ್ನಾಗಿ ಓದ್ತಾರೆ ಅಂಥವ್ರಿಗೆ ಬಹುಮಾನ ವಿತರಣೆ ಮಾಡೋಂಥ ಕೆಲಸನೂ ಮಾಡಿದ್ದಾರೆ. ಅವರು ಇದೇ ರೀತಿ ನಿರಂತರವಾಗಿ ನಮ್ಮ ನಾಡಿನಲ್ಲಿ ಹೆಚ್ಚು ಖ್ಯಾತಿಯಾಗಿ ಮತ್ತು ವಿಶೇಷವಾಗಿ ಅವರು ನಿರ್ಮಾಪಕರು ಎಲ್ಲ ದಾಟಿನಲ್ಲೂ ಅವರು ಯಶಸ್ವಿಯಾಗಿ ಮುನ್ನೆಲೆಗೆ ಬರಲಿ, ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಸದಾ ಕಾಪಾಡಲಿ. ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದುವರಿಸಲಿ ಅಂತ ನಾನು ನಮ್ಮ ಹೆಣ್ಣೂರು ಗ್ರಾಮಸ್ಥರ ಪರವಾಗಿ ನಾನು ಆರೈಕೆ ಮಾಡ್ತೀನಿ. ಸರ್, ಬೆಂಗಳೂರೆಲ್ಲ ಸುಮಾರು ನಮ್ಮ ಕರ್ನಾಟಕದಲ್ಲಿ ಸುಮಾರು ಮೆಸೇಜ್ಗಳು ಮಾಡಿದ್ದಾರೆ. ಆಮೇಲೆ ಎಲ್ಲ ಸ್ನೇಹಿತರು, ನಾನು ಇಡೀ ಕರ್ನಾಟಕ ನನ್ನ ಸ್ನೇಹಿತರಿದ್ದಾರೆ, ಅವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಇವಾಗ ಬೆಳಗಾಂ ಅವ್ರು ಬಂದಿದ್ದರು ಇವತ್ತು, ಆಮೇಲೆ ನಮ್ಮ ಆಂಧ್ರದವ್ರು ಬಂದಿದ್ದಾರೆ, ಸುಮಾರು ಜನ ಬಂದು ಎಲ್ಲ ಕಡೆಯೂ ಬಂದಿದ್ದಾರೆ. ನಂಗೆ ಶುಭ ಕೊಟ್ಟು ನಂಗೆ ಖುಷಿ ಆಗ್ತದೆ. ಒಳ್ಳೆ ಸ್ನೇಹಿತರು ಇಟ್ಕೊಂಡಿದ್ದೀನಿ, ಒಳ್ಳೆ ಅಣ್ಣ ತಮ್ಮಂದು ಅಕ್ಕ ತಂಗಿ ನನ್ನ ಜೊತೆಲಿದ್ದಾರೆ. ನನ್ನ ಊರು ಗ್ರಾಮಸ್ಥರು ಸಪೋರ್ಟ್ ಆಗಿದ್ದಾರೆ 100%. ಸರ್, ಏನಿಲ್ಲ, ನಮ್ಮ ಅಣ್ಣವ್ರು ಹೇಳ್ದಂಗೆ, ನಮ್ಮ ಗಂಗಣ್ಣವ್ರು ಹೇಳ್ದಂಗೆ ಮಕ್ಕಳಿಗೆಲ್ಲ ಡೆಸ್ಕು, ಸ್ಟಡಿ ಟೇಬಲ್ಲು, ಆಮೇಲೆ ಕಂಬಳಿಗಳು ಕೊಡ್ತಾಯಿದ್ದೀನಿ, ಜಾಮಿಟ್ರಿ ಬಾಕ್ಸ್ ಅವೆಲ್ಲ ಕೊಡ್ತಾಯಿದ್ದೀನಿ. ಸರ್, ನಾನು ಹುಟ್ಟಿದ ಹಬ್ಬದಲ್ಲಿ ನಮ್ಮ ತಂದೆ ನಮ್ಮ ಸ್ಟಾರ್ಟ್ ಮಾಡೋಣ ಅಂದರೆ ಹೇಳ್ಬೇಕಂದ್ರೆ ನಮ್ಮ ಅಜ್ಜಿ ತಾತ ನಮ್ಮ ಆಶೀರ್ವಾದ ಅವರಿಂದ ನಾವು ಕಂಟಿನ್ಯೂ ಮಾಡ್ಕೊಂಬರ್ತಾಯಿದ್ದೀರಿ. ಅವರ ಆಶೀರ್ವಾದನ ಇವತ್ತು ನಾವೆಲ್ಲ ಉಳಿಸ್ಕೊಂಡಿದ್ದು. ನಮ್ಮ ತಂದೆ ತಾಯಿನೂ ಅಷ್ಟೇ ಅದನ್ನು ವರ್ಷನೂ ಮಾಡ್ತಾನೆ. ಯಾವಾಗ ಏನೋ ಮಾಡ್ತೀರಿ ಇಂಥ ನಾವೆಲ್ಲ ಎಷ್ಟೋ ಖರ್ಚು ಮಾಡಿಬಿಡ್ತೀರಿ, ಎಷ್ಟೋ ಕೋಟಿಗಳು ಗಾಡಿಗಳು ಅವು ತಗೊಂಡ್ರೆ ಇಂಥ ಮಕ್ಳಿಗೊಂದು ಡೆಸ್ಕ್ ಅವೆಲ್ಲ ಮಾಡೋದು ತುಂಬ ಪುಣ್ಯ ಸರ್. ಜನಸೇವೆ ನಾನು ಹಂಗೆ ಬಿಸ್ನೆಸ್ ಮ್ಯಾನ್ ಆಗಿ ಹಂಗೆ ಜನಸೇವೆ ಮಾಡ್ತೀನಿ. ನಂಗೆ ರಾಜಕೀಯ ಇಷ್ಟ ಇಲ್ಲ, ನಾನು ಬಿಸ್ನೆಸ್ ಮ್ಯಾನ್ ಆಗಿರ್ತೀನಿ. ರಾಜಕೀಯ ಮಾಡೋ ನನ್ನ ಜೊತೇಲಿರ್ತಾರೆ, ಅವರೆಲ್ಲ ಮಾಡಲಿ, ಅವ್ರಿಗೆಲ್ಲ ಸಪೋರ್ಟ್ ಆಗಿರ್ತೀನಿ. ನನ್ನ ಫಸ್ಟ್ ಬಿಸ್ನೆಸ್ ಅಷ್ಟೇ. ನನ್ನ ಸುತ್ತಮುತ್ತ ಇರೋರು ನಾನು ಚೆನ್ನಾಗಿರಬೇಕು ಅಷ್ಟೇ ನನಗೆ ಬೇಕಾಗಿರೋದು, ನನಗೆ ಇನ್ನೇನು ಬೇಕಾಗಿಲ್ಲ. ಎಲ್ಲರಿಗೂ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತೀನಿ. ಟ್ಯಾಂಕ್ಸ್ ಅನ್ನೋದು ಪದನೇ ಇಲ್ಲ. ನಾನು ಅಣ್ಣ ತಮ್ಮಂದ್ರ ಜಾಗದಲ್ಲಿ ನಿಂತ್ಕೊಂಡು ಅವರು ನನಗೆ ಸಪೋರ್ಟ್ ಮಾಡಿ ಎಲ್ಲರನ್ನೂ ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ತುಂಬ ಟ್ಯಾಂಕ್ಸ್. नमस्ते, मैं सुरेश साहब का एक टेनेंट हूँ। वो हमारे 400 आदमी के लिए बहुत मदद करके हैं अब तक। इतना हमारे पास इतना ये करके हैं, हर आदमी के लिए, एक रोज़ी के लिए जो कारोबार कर रहे हैं उनके लिए बहुत मदद करके हैं हमारे लिए। उनका हमारे पास बहुत एक क्या उपकार है ना, क्रेडिट है, बहुत क्रेडिट है उनका। हम चुका नहीं सकते। वो ऐसे सब छोटे मोटे चीज़ दे के भी चुका नहीं सकते। जितना बड़ा काम करके हमारे वास्ते, हमारा एक एसोसिएशन है, पूरा एसोसिएशन के पीछे जितना भी गाड़ियों का जितना भी हमारा को एक जगह दे के है, वो जगह के वजह से 500 आदमी कमा रहा है, खा रहा है। इसके लिए हम बहुत उनका आभारी हैं। हम क्या दे के भी हम उनका एहसान नहीं चुका सकते। इसके लिए हम आज उनको 100 साल उनको और अल्लाह अच्छा रखे, इसके लिए हम यहाँ ये देने आए हैं अपना ही। हमारे मस्जिद के लिए भी, हर चीज़ के लिए कभी भी नहीं बोल के कुछ भी नहीं बोले, आते ही हम सब जब भी है कुछ अच्छा काम के लिए फ़ौरन से फ़ौरन मदद करते हैं। हम उनके बहुत आभारी हैं और उनका बहुत बड़ा एहसान है, हम वो चुका नहीं सकते। ये हम उनको एक 100 साल के और उनको अल्लाह हयाती दे, ऐसा एक दुआ करके हम इधर से ಇವತ್ತು ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಆದಂತಹ HR ಸುರೇಶ್ ಗೌಡ್ರು ಸರ್ ಅವ್ರದ್ದು ಬರ್ತಡೆ. ನನ್ನ ಕಡೆಯಿಂದ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೂ ಹೆಚ್ಚು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ನಮ್ಮಂತಹ ಕಲಾವಿದರಿಗೆ ಅವಕಾಶ ಕೊಡಲಿ ಅಂತ ಕೇಳ್ಕೊತೀನಿ.